ಪಡವಲ್ಕ ಏನು ಅರ್ಶಿಂದಾರ ನನ್ನ ಮನಸ್ಸಿನಾಗಿರೋ ಆಸೆ ನೆರವೇರ್ಲಿ ಅಂತ ನಂಗೆ ಆಶೀರ್ವಾದ ಮಾಡ್ರಿ. ಆಯ್ತ ಪಡವಲ್ಕ, ನಿನ್ನ ಮನ್ಸಲ್ಲಿರೋ ಆಸೆ ನಮಗೆ ಇಷ್ಟ ಆಗೋಗಿದ್ರು ಮಾತ್ರ ನೆರವೇರ್ಲಿ. ನನಗೊಬ್ಬ ಕೇರಳದ ಮಂತ್ರವಾದಿ ಸಿಕ್ಕಿದಾರಿ. ಅವ ನನಗೆ ಹೇಳ್ದ, ನೀನು ವೇದವ್ರನ್ನ ಬಾಳ ಮಾಡ್ತಿ, ಅವ್ರು ನಿಂಗೆ ಸಿಗ್ಬೇಕಂದ್ರ ಅವ್ರ ಮೇಲೆ ಕಣ್ಣು ಹಾಕಿರೋ ಒಂದು ದುಷ್ಟ ಶಕ್ತಿ ಹೋಗ್ಬೇಕೆ ಅಂತ. ಅಂದ್ರೆ ನಾನ ಇನ್ನೇನ್ ನಾನ ವೇದವ್ರ ಕೈ ಇಟ್ಕೊಂಡ್ ಕುಣ್ಯಾರ ನೀವಲ್ಲನ್ರಿ. ಅರ್ಶಿನ ದಾರ ಕಟ್ಟಾತ, ಇನ್ನು ನೀವು ವೇದರ್ ಕೈ ಇಟ್ಕೊಂಡ್ ಕುಣ್ಯಾಕ ಹಂಗಿಲ್ಲ. ಈ ಅರ್ಶಿನ ದಾರ ನಿಮ್ ಕೈ ಒಂದ್ ವಾರ ಇದ್ರ ಮುಗಿತ್ರಿ. ನೀವ್ ವೇದವ್ರ ಕೊಟ್ಟು ನಂಗೆ ಲಗ್ನ ಮಾಡಬೇಕ. ಏ ಪಡವಲ್ಕ, ವೇದನ್ ಕಟ್ಕೊಳಕೋಸ್ಕರ ಈ ದಾರ ನನಗ್ ಕಟ್ದನ ಮಾಡ್ತೀನಿ. ನಡಿಯಮ್ಮ ಮನೆಗೆ ಹೋಗೋಣ. ಲೇ ನೀನ್ ನಮ್ ಮನೆಗ್ ಕಾಲಿಡ್ಬೇಡ. ನಿಮ್ ಮನೆಗೂ ಮಾಟ ಮಾತ್ರ ಮಾಡ್ತೇನೆ ನೋಡ್ರಿ. ಏ ನಮ್ ಮನೆಗ್ ಮಾಟ ಮಾತ್ರ ಮಾಡಿಸ್ತೇನ? ಮಾಟ ಮಾತ್ರ ಮಾಡ್ಸಕ್ ನಮಗೂ ಗೊತ್ತು. ದುಷ್ಟು ಬುದ್ಧಿ ಒಂದಷ್ಟು ನಮಸ್ಕಾರ. ಓಹೋ, ಲಾಯರ್ ಗುಂಡಣ್ಣವರು ನಮಸ್ಕಾರ. ಏನಪ್ಪ ಮರ್ತೇ ಬಿಟ್ಟಿದ್ಯಲ್ಲಪ್ಪ? ಯಾಕೆ ಈ ದುಷ್ಟ ಬುದ್ಧಿ ನಿನಗೆ ಬೇಡವೋ? ದುಷ್ಟ ಬುದ್ಧಿ ಕಷ್ಟ ಬಂದಾಗ ಬೇಕೇ ಬೇಕಲ್ಲಪ್ಪ. ಫೋನ್ ಮಾಡಿ ಹೇಳಿದ್ನಲ್ಲ ಸುಬ್ಬ ಅಂತ ಒಬ್ಬ ಇದ್ದಾನೆ ಅಂತ. ನಿನ್ನ ಆದ್ನಿ ವೇದನ್ನ ಮದುವೆ ಮಾಡ್ಕೊ ಅಂತ ಪೀಡಿಸ್ತಾ ಇರ್ತಾನೆ ಅಂತಂದೆ. ಹೌದಪ್ಪ, ಅದೀಗ ಕ್ಲೈಮ್ಯಾಕ್ಸ್ ಅಂತ ತಲುಪಿಟ್ಟಿದೆ. ಭಯಂಕರವಾದ ಮಾಟ ಮಂತ್ರ ಮಾಡಿಸ್ತಾ ಇದ್ದಾನೆ. ನನಗೆ ಮಂತ್ರ ಮಾಡಿಸಿ ಅರ್ಶನ್ ದಾರ ಕಟ್ಬಿಟ್ಟಿದ್ನ. ನೀನು ನಮ್ಮ ಮನೆಗೆ ಬಂದು ಏನಾದ್ರೂ ಮಾಡಿ ಆ ಸುಬ್ಬ ನಮ್ಮ ಮನೆಗೆ ಬರದಿರೋ ತರ ಕಟ್ಟಾಕ್ಬೇಕು. ನೀನೇನು ಯೋಚನೆ ಮಾಡ್ಬೇಡಪ್ಪ. ನಾನ್ ನಿಮ್ ಮನೆ ಒಳಗಡೆ ಕಾಲಿಟ್ಟೆ ಅಂದ್ರೆ ಆ ಸುಬ್ಬ ಯಾವತ್ತೂ ನಿಮ್ ಮನೆ ಒಳಗಡೆ ಕಾಲಿಡೋದಿಲ್ಲ. ಈ ಆಯುಧ ಯಾವ ದೇವ್ರ ಹತ್ರ ಇರುತ್ತೆ ಹೇಳು? ಸುಬ್ರಹ್ಮಣ್ಯ ಸ್ವಾಮಿ ಹತ್ರ. ಇದು ತುಂಬಾ ಹಳೆ ಕಾಲದ್ದು. ಆದ್ರೆ ನಾನು ಇದನ್ನ ಲೇಟೆಸ್ಟ್ ಮಾಡಿದ್ದೀನಿ. ಅಂದ್ರೆ ಇದರಲ್ಲಿ 4 ಬ್ಯಾಟ್ರಿ ಸೆಲ್ಗಳಿದೆ. ಇದು ಇಲ್ಲಿ ನೋಡು, ರಿಮೋಟ್. ಎಲ್ಲಿ ಹಿಡ್ಕೋ. ದುಷ್ಟು ಬುದ್ಧಿ, ನೀನೇನು ಮನುಷ್ಯನೇನ? ನನ್ನ ಪ್ರಾಣನೇ ತೆಗೆದುಬಿಡ್ತೀಯಲ್ಲ. ಇದು ಲೈಟ್ ಶಾಕ್. ಇದ್ರ ಡಬಲ್ ಶಾಕ್ ಹೊಡೆಯೋ ಪ್ಲಾನ್ ನನ್ನ ಹತ್ರ ಇದೆ. ಅವನ್ ಮನೆ ತೋರ್ಸು, ಅಲ್ಲಿಟ್ಟು ಆಟ ಆಡ್ಸೋಣ. ಮಾಮ ಲಘು ಬರ್ರಿ, ಗಡಾರಿ ಐತಿ. ಏನಾಯ್ತು? ಅಲ್ಲೋಡ್ ಗಡಾರಿ. ಎಲ್ಲಿಗೆ ಗಡಾರಿ? ಇದೆಲ್ಲಿ ಸಿಕ್ತಾ? ಇದು ದೇವಸ್ಥಾನದಲ್ಲಿ ಇರ್ಬೇಕಲ್ಲ, ಇಲ್ಲಿಗೆ ಹೇಗ್ ಬಂತು? ನಾ ಗಿಡಕ್ ನೀರ್ ಹಾಕೋವಾಗ ನೋಡಿದೇರಿಪ್ಪ. ನೀವು ಅದೃಷ್ಟವಂತರು, ಪುಣ್ಯವಂತರು. ಭಗವಂತ ಕಣ್ತೆರೆದ. ಇದು 400 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತನ ಬಳಿ ಇತ್ತು. ನೋಡ, ಯಾಕೆ ಭಯನ? ಯಾರ ಹುಬ್ಬಳ್ಳಿ ಹುಲಿ ಮೊಡ್ಡೆದ್ರ ಬಲೆ ಮುಟ್ಟೋ ಆಗತ್ ನಿನ್ ಬಲಿ. ಈಗಲಾದ್ರೂ ನಿಮ್ಗೆ ಅರ್ಥವಾಯ್ತಾ? ಸ್ವಾಮಿ, ಏನಿದೆ ಆಶ್ಚರ್ಯ? ನಾವು ಮುಟ್ಟಿದ್ರೆ ಶಾಕ್ ಹೊಡೆದಂಗಾಯ್ತು, ಇವ್ನಿಗೆ ಯಾಕೇನು ಆಗ್ತಿಲ್ಲ? ಈ ಹುಡುಗ ದೈವ ಭಕ್ತ. ಈ ಅಸ್ತ್ರವನ್ನು ಆರಾಧಿಸಿದ್ರೆ ನಿಮ್ಮ ಮನೆ ಬೆಳೆಯುತ್ತೆ, ನೀವು ಶ್ರೀಮಂತರಾಗ್ತೀರಾ. ಇಲ್ಲವಾದ್ರೆ ಎಲ್ಲರೂ ನಾಶವಾಗ್ತೀರಾ. ದುಷ್ಟು ಬುದ್ಧಿ ಏನಾಯ್ತು? ಅವನು ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಅವನಿಗೆ ಏನಾದ್ರೂ ಮಾಡಿ ಸನ್ಯಾಸತ್ವ ಕೊಡಿಸ್ಲೇಬೇಕು. ಇಲ್ಲ ಅಂದ್ರೆ ಅವನು ನಮ್ಮ ವೇದನ ಮೇಲೆ ಕಣ್ಣಾಗ್ತಾನೆ. ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗುತ್ತೆ. ಅವನು ಒಂದ್ಸಲ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿದ್ರೆ ಮುಗೀತು, ವೇದ ಸೇಫು. ಆಮೇಲೆ ನೀವು ಅವಳನ್ನ ಬೇರೆ ಯಾರು ಬೇಕಾದ್ರೆ ಕೊಟ್ಟು ಮದುವೆ ಮಾಡಬಹುದು. ನಮಸ್ಕಾರ ಸ್ವಾಮಿ, ನಿಮ್ ದರ್ಶನಕ್ಕೋಸ್ಕರ ಬಂದ್ವು. ಅವ್ರ ಗಂಡಗ. ಹೌದು ಸ್ವಾಮಿ, ನಿಮ್ಮ ಆಶೀರ್ವಾದ ಬೇಕು. ನೀವೇ ಮುಂದೆ ನಿಂತು ನಮ್ಮಿಬ್ರು ಮದುವೆ ಮಾಡಿಸ್ಬೇಕು. ಹೇಮಂತ, ನೀನು ವೇದಾಳನ್ನು ಮದುವೆಯಾಗಬೇಡ. ಮದುವೆಯಾದೊಡೆ ಬಹಳಷ್ಟು ನೋವನ್ನು ಅನುಭವಿಸುವೆ. ಏನ್ ಸ್ವಾಮಿ ಈ ತರ ಹೇಳ್ತಾ ಇದ್ದೀರಾ? ಹೌದಪ್ಪ, ನಾನು ನನ್ನ ದೂರದೃಷ್ಟಿಯಿಂದ ಹೇಳುತ್ತಿದ್ದೇನೆ. ವೇದಾಳಿಗೂ ಆಕೆಯ ಭಾವನಿಗೂ ಮೊದಲಿನಿಂದಲೂ ಪ್ರೇಮವಿದೆ. ಅದನ್ನು ಈ ಜನ್ಮದಲ್ಲಿ ಬಿಡಿಸಲು ಸಾಧ್ಯವಿಲ್ಲ. ಸ್ವಾಮಿಗಳೇ, ತಾವು ಹುಡುಕುತ್ತಿರುವ ರಿಮೋಟು ಎಲ್ಲಿದೆ? ಬಾವನ್ ಜೊತೆ ಸಂಬಂಧ ಇಟ್ಕೊಂಡು ನನ್ನನ್ ಮದ್ವೆ ಆಗೋಕ್ ಬಂದಿದ್ಯಾ? ನಿನ್ ಮುಖ ನೋಡಕ್ ನನ್ಗೆ ಅಸಹ್ಯ ಆಗುತ್ತೆ. ನೀನು ಆ ದುಷ್ಟ ಬುದ್ಧಿ ಮಾತಾಡುವುದನ್ನು ನಾನು ಕೇಳಿಸಿಕೊಂಡೆ. ನಿಮ್ಮನ್ನೇ ಹಿಂಬಾಲಿಸಿದೆ. ಆಗ ದುಷ್ಟ ಬುದ್ಧಿಯ ಜೋಳಿಗೆಯಿಂದ ಈ ರಿಮೋಟ್ ಅನ್ನು ಕದ್ದೆ. ಸನ್ಯಾಸಿಗಳಾಗಿ ಕದಿತಿರಲ್ಲ, ನಾಚಿಕೆ ಆಗಲ್ವಾ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ನಾನು ಸನ್ಯಾಸಿಯೇ ಅಲ್ಲ. ಅಂದ್ರೆ ಈ ಮೀಸೆಯನ್ನು ತೆಗೆ. ನಾನ್ ಕಣಲೆ ಕಾಟ ಭಯಂಕರ ಪರಮೇಶ್ವರ.